ವೀಕ್ಷಕರೇ, ಇವತ್ತು ನಾವು ನಿಮಗೆ ಒಂದು ವಿಶೇಷ ಟೆಂಪಲ್ ಸ್ಟೋರಿ ಹೇಳ್ತಿದ್ದೇವೆ. ಅದು ಬೃಹದೀಶ್ವರ ದೇವಸ್ಥಾನ. ಇದು ಇರೋದು ತಮಿಳುನಾಡಿನ ತಂಜಾವೂರಿನಲ್ಲಿ. ವಿಚಿತ್ರ ಏನು ಗೊತ್ತಾ? ಈ ದೇವಸ್ಥಾನಕ್ಕೆ ಅಧಿಕಾರದ ಅಹಂಕಾರದಿಂದ ಹೋದರೆ ಅಧಿಕಾರವೂ ಇರಲ್ಲ, ಪ್ರಾಣನೂ ಇರಲ್ಲ. ಇದನ್ನ ಮೌಢ್ಯ, ಮೂಢನಂಬಿಕೆ ಅಂತೀರೋ, ಕೇವಲ ನಂಬಿಕೆ ಅಂತೀರೋ ನಿಮಗೆ ಬಿಟ್ಬಿಡ್ತೀವಿ. ಆ ರೀತಿ ಅಧಿಕಾರದಿಂದ ಅಹಂಕಾರದಿಂದ ಹೋಗಿ ಪ್ರಾಬ್ಲಮ್ ಫೇಸ್ ಮಾಡಿದವರ ಕತೆ ಹೇಳ್ತೀವಿ. ಅದು 1984ನೇ ಇಸವಿ ಅಕ್ಟೋಬರ್ ಮೊದಲ ವಾರ. ತಮಿಳುನಾಡಿಗೆ ಆಗ MG ರಾಮಚಂದ್ರನ್ CM ಆಗಿದ್ರು. ಉಕ್ಕಿನ ಮಹಿಳೆ ಅಂತಾನೆ ಫೇಮಸ್ ಆಗಿದ್ದ ಲೇಡಿ ಲಯನ್ ಇಂದಿರಾ ಗಾಂಧಿ ವಾಸ್ ಪ್ರೈಮ್ ಮಿನಿಸ್ಟರ್. ಆಗ ಇಂದಿರಾ ಮತ್ತು MGR ಇಬ್ರು ಈ ಬೃಹದೀಶ್ವರ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆಗ ಈ ದೇವಸ್ಥಾನ ಕಟ್ಟಿದ್ದ ರಾಜರಾಜ ಚೋಳ ಇರ್ತಾನಲ್ಲ, ಅವನ ಪಟ್ಟಾಭಿಷೇಕದ 1000 ವರ್ಷದ ನೆನಪಿಗಾಗಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿರ್ತಾರೆ. ಇಬ್ರು ಬಂದಿರ್ತಾರೆ, ಹೋಗಿರ್ತಾರೆ. ಇಬ್ಬರಿಗೂ ಅಧಿಕಾರದ ಅಹಂಕಾರ ಇತ್ತ ಗೊತ್ತಿಲ್ಲ. ಆದರೆ ಇಲ್ಲಿಂದ ವಾಪಸ್ ಹೋಗ್ತಾರಲ್ಲ, ಹಾಗೆ ವಾಪಸ್ ಹೋದ ಕೆಲವೇ ವಾರಗಳಲ್ಲಿ ಇಂದಿರಾ ಗಾಂಧಿ ಹತ್ಯೆ ಆಗುತ್ತೆ. 1984ರ ಅದೇ ಅಕ್ಟೋಬರ್ ತಿಂಗಳಲ್ಲಿ ಕೊನೆಯ ವಾರದ ಕೊನೆಯ ದಿನ ಇಂದಿರಾ ಗಾಂಧಿ ಅವರನ್ನ ಅವರ ಅಂಗರಕ್ಷಕರೇ ಕೊಲೆ ಮಾಡ್ತಾರೆ. ಅದಕ್ಕೆ ಮೊದಲು ಕೂಡ ಸುಮಾರು 2 ವರ್ಷ ಮೊದಲೇ ಇಂದಿರಾ ಅವರಿಗೆ ರಮಾನಂದ ಶಾಸ್ತ್ರಿ ಅನ್ನೋ ಜ್ಯೋತಿಷಿಯೊಬ್ಬರು 1984ರಲ್ಲಿ ಭವಿಷ್ಯ ಹೇಳಿರ್ತಾರೆ. ಇಂದಿರಾ ಗಾಂಧಿ ಹತ್ಯೆ ಆಗ್ತಾರೆ ಅಂತ ಪತ್ರಿಕೆಗಳಿಗೆ ಹೇಳಿದ್ದ ಕಾರಣಕ್ಕೆ ಅರೆಸ್ಟ್ ಕೂಡ ಆಗಿರ್ತಾರೆ. ಅದೆಲ್ಲ ಬಿಡಿ, ಮತ್ತೆ ಬೃಹದೀಶ್ವರ ದೇವಸ್ಥಾನದ ಕಥೆಗೆ ಬರೋಣ. ಶಾಪ ನಿಜ ಆಗಿರುತ್ತೆ. ಅವರಷ್ಟೇ ಅಲ್ಲ, MGR ಅವರು ಅಷ್ಟೇ. MG ರಾಮಚಂದ್ರನ್ ಅವರಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ ಕೆಲವೇ ದಿನಗಳಲ್ಲಿ ಲಕ್ವ ಹೊಡೆಯುತ್ತೆ. ಸ್ಟ್ರೋಕ್ ಬೆನ್ನಲ್ಲೇ, ಕಿಡ್ನಿಗಳು ಫೇಲ್ ಆಗುತ್ತವೆ, ಕೋಮಾಗೆ ಹೋಗ್ತಾರೆ. ಅದಾದ ಮೇಲೆ ಒಂದಲ್ಲ ಎರಡಲ್ಲ 3 ವರ್ಷ ಆಸ್ಪತ್ರೆಯಲ್ಲೇ ನರಳುತ್ತಾರೆ. ಆಸ್ಪತ್ರೆಯಿಂದಾನೇ ಅಧಿಕಾರ ನಡೆಸ್ತಾರೆ. ಸರಿಯಾಗಿ ಮಾತನಾಡೋಕೆ ಆಗೋದೇ ಇಲ್ಲ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಮತ್ತೆ ಒರಿಜಿನಲ್ MGR ವಾಪಸ್ ಬರೋದೇ ಇಲ್ಲ. ಅದಾದ 3 ವರ್ಷಗಳ ನಂತರ ಅವರು ಡೆತ್ ಆಗ್ತಾರೆ. ಈ ಭಯ ಹೆಂಗಿರುತ್ತೆ ಅಂದರೆ, ಅದಾದ್ಮೇಲೆ 2010ರಲ್ಲಿ ಅದೇ ಬೃಹದೀಶ್ವರ ದೇವಸ್ಥಾನದ 1000 ವರ್ಷದ ಸಂಭ್ರಮ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮ ನಡೆದಾಗ ಕರುಣಾನಿಧಿ ಅವರು CM ಆಗಿರ್ತಾರೆ. ಜೀವನ ಇಡೀ ಮೂಢನಂಬಿಕೆ, ಜ್ಯೋತಿಷ್ಯ, ದೇವರು ನಂಬಿಕೆಗಳನ್ನು ವಿರೋಧ ಮಾಡಿದ್ದ ಕರುಣಾನಿಧಿ ದೇವಸ್ಥಾನಕ್ಕೇನೋ ಹೋಗ್ತಾರೆ. ಆದರೆ ಬೃಹದೀಶ್ವರ ದೇವಸ್ಥಾನದ ಮುಖ್ಯ ದ್ವಾರದ ಕಡೆ ತಲೆ ಕೂಡ ಹಾಕಲ್ಲ. ಬ್ಯಾಕ್ ಡೋರ್ನಲ್ಲಿ ಹೋಗ್ತಾರೆ. ಅಂದ್ರೆ ದಕ್ಷಿಣದ ಪಕ್ಕದ ದ್ವಾರದ ಮೂಲಕ ಹೋಗ್ತಾರೆ, ಪಶ್ಚಿಮ ದ್ವಾರದ ಮೂಲಕ ಅಲ್ಲ. ವೀಕ್ಷಕರೇ, ಇವತ್ತಿಗೂ ಆ ನಂಬಿಕೆ ಅದೆಷ್ಟು ಬಲವಾಗಿದೆ ಅಂದ್ರೆ, ಉನ್ನತ ಹುದ್ದೆಯಲ್ಲಿರೋ ರಾಜಕಾರಣಿಗಳು ಬೃಹದೀಶ್ವರ ದೇವಸ್ಥಾನ ಅಂದ್ರೆ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಅದರ ಹಿಂದೊಂದು ಇತಿಹಾಸ ಇದೆ. ಅದನ್ನ ತಿಳ್ಕೋಬೇಕು ಅಂದ್ರೆ ಕರುವೂರಾನ್ ಸಿದ್ಧರ್ ಕತೆ ಕೇಳಬೇಕು. ರಾಜ ಚೋಳ ಈ ದೇವಸ್ಥಾನ ಕಟ್ಟಿಸ್ತಾನಲ್ಲ, ಅದರ ವಿಶೇಷತೆ ಗೊತ್ತಿರಬೇಕಲ್ವಾ? ಈ ದೇವಸ್ಥಾನವನ್ನ ಕಂಪ್ಲೀಟ್ ಗ್ರಾನೈಟಿನಲ್ಲಿ ಕಟ್ಟಲಾಗಿದೆ. 1.3 ಲಕ್ಷ ಟನ್ ಗ್ರಾನೈಟ್ ಬಳಸಿ ದೇವಸ್ಥಾನ ಕಟ್ಟಿದ್ದಾರೆ. ಆದರೆ ಈ ದೇವಸ್ಥಾನದ ಹತ್ತಿರ ಸುತ್ತಮುತ್ತ ಸುಮಾರು 500 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಒಂದೇ ಒಂದು ಗ್ರಾನೈಟ್ ಕಲ್ಲು ಕ್ವಾರಿ ಇಲ್ಲ. ಎಲ್ಲಿಂದ ತಂದಿದ್ದಾರೆ ಅಷ್ಟು ದೊಡ್ಡ ಗ್ರಾನೈಟ್ ಬಂಡೆಗಳನ್ನ ಅನ್ನೋ ದಾಖಲೆಗಳೂ ಇಲ್ಲ. ನಂಬರ್ 2 ಏನಂದ್ರೆ, ಈ ದೇವಸ್ಥಾನಕ್ಕೆ 216 ಅಡಿ ಎತ್ತರದ ಗೋಪುರ ಇದೆ. ಆದರೆ ಆ ಗೋಪುರದಲ್ಲಿ ಕಲ್ಲುಗಳಿವೆ, ಆದರೆ ಸಿಮೆಂಟ್ ಬಳಸಿಲ್ಲ, ಗಾರಿಯನ್ನೂ ಬಳಸಿಲ್ಲ. ಕಲ್ಲಿನ ಶಿಲ್ಪಗಳಲ್ಲೇ ಇಂಟರ್ಲಾಕಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಹ್ಯಾಗ್ ಮಾಡಿದ್ದಾರೆ ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ. ಅಂದ ಹಾಗೆ ಈ ದೇವಸ್ಥಾನದ ಮೇಲೆ
80 ಟನ್ ಅಂದರೆ 80,000 kg ತೂಕದ ಕಳಸ ಇಟ್ಟಿದ್ದಾರೆ. ಅದು ಬ್ರಹ್ಮ ಮಂತ್ರ ಕಲ್ಲು. ಅಷ್ಟು ಎತ್ತರಕ್ಕೆ ಆ ಕಲ್ಲನ್ನು ಹೇಗೆ ಸಾಗಿಸಿದ್ರು? ಅರ್ಥವೇ ಆಗದ ಮಿಸ್ಟರಿ ಅದು. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳಿಂದ ಬಣ್ಣ ಬಳಸಿಲ್ಲ, ಬಣ್ಣ ಬಳಿದಿಲ್ಲ. ಆದರೆ ಆವತ್ತು ಬಳಸಿರೋ ಬಣ್ಣ ಮಾತ್ರ ಡಲ್ ಆಗಿಲ್ಲ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? 216 ಅಡಿ ಎತ್ತರದ ಗೋಪುರ ಇರೋ ಈ ದೇವಸ್ಥಾನದ ನೆರಳು ಪಕ್ಕದ ಖಾಲಿ ಜಾಗಕ್ಕೂ ಬೀಳೋದಿಲ್ಲ. ಇದು ನೆರಳೇ ಬೀಳದ ದೇವಸ್ಥಾನ. ಹಾಗಂತ ಇದು ದೇವರು ಸೃಷ್ಟಿಸಿದ ಪವಾಡ ಅಂತೇನು ಹೇಳೋಕ್ಕಾಗಲ್ಲ. ಇದು ಅಪ್ಪಟ ಸೈನ್ಸು. ಇಡೀ ದೇವಸ್ಥಾನವನ್ನು ಪಿರಮಿಡ್ ಸ್ಟೈಲಲ್ಲಿ ಕಟ್ಟಿದ್ದು ಸೂರ್ಯನ ನೆರಳು ದೇವಸ್ಥಾನದ ಪೀಠದ ಮೇಲೆ ಬೀಳುತ್ತೆ. ಅದನ್ನೆಲ್ಲ ಬಿಡಿ, ಈ ದೇವಸ್ಥಾನದ ಶಾಪದ ಕಥೆಗೆ ಬರೋಣ. ಈ ದೇವಸ್ಥಾನವನ್ನು ಕಟ್ಟಿಸಿದ್ದ ರಾಜ ಚೋಳನಿಗೆ ಒಂದು ಅಹಂಕಾರ ಬಂದಿತ್ತಂತೆ. ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿಸಿದ್ದೇನೆ, ನನ್ನ ಸರಿಸಮ ಯಾರಿದ್ದಾರೆ ಅನ್ನೋ ದುರಹಂಕಾರ ಅದು. ಅದರ ಎಫೆಕ್ಟ್ ಏನಾಗುತ್ತೆ ಅಂದರೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡೋಕ್ಕೆ ಆಗಲ್ಲ, ಅಷ್ಟಬಂಧನ ಆಗೋದೇ ಇಲ್ಲ. ಆಗ ರಾಜ ಚೋಳ ಕರವೂರನ್ ಸಿದ್ಧರ್ ಅನ್ನೋ ತಪಸ್ವಿಗಳ ಮೊರೆ ಹೋಗ್ತಾನೆ. ಅವರು ಬಂದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ರಾಜ ಚೋಳನ ಅಹಂಕಾರ ಮಾತ್ರ ಕಡಿಮೆ ಆಗಲ್ಲ. ಕರವೂರನ್ ಸಿದ್ಧರ ಜೊತೆ ವಾಗ್ವಾದ ಮಾಡ್ತಾನೆ. ಆಗ ಕರವೂರನ್ ಸಿದ್ಧರು ಒಂದು ಶಾಪ ಕೊಡ್ತಾರೆ. ಯಾರು ಅಧಿಕಾರದ ಮದದಿಂದ ರಾಜವಂಶದ ಹೆಮ್ಮೆಯಿಂದ ಈ ದೇವಾಲಯದ ಮುಖ್ಯ ಪೂರ್ವ ದ್ವಾರದ ಮೂಲಕ ಒಳಗೆ ಪ್ರವೇಶ ಮಾಡಿ ಈಶ್ವರನ ದರ್ಶನ ಮಾಡ್ತಾರೋ ಅವರಿಗೆ ತಮ್ಮ ಸರ್ವಸ್ವ, ಆರೋಗ್ಯ, ಅಧಿಕಾರ, ಪದವಿ ಎಲ್ಲವನ್ನೂ ಕಳೆದುಕೊಳ್ತಾರೆ. ಇದು ಕರವೂರನ್ ಸಿದ್ಧರ ಶಾಪ. ಶತಮಾನಗಳ ಕಾಲ ಇದು ಕೇವಲ ಜಾನಪದ ಕಥೆ ಆಗಿಯೇ ಉಳ್ಕೊಂಡಿತ್ತು. ಆದರೆ ಯಾವಾಗ ಇಂದಿರಾ ಗಾಂಧಿ MGR ಘಟನೆ ಆಯಿತು, ಅದಾದ ಮೇಲೆ ರಾಜಕಾರಣಿಗಳು ಈ ದೇವಸ್ಥಾನಕ್ಕೆ ಬರೋಕ್ಕೆ ಹೆದರ್ತಾರೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಕರವೂರನ್ ಸಿದ್ಧರಿಗೆ ಒಂದು ದೇವಸ್ಥಾನ ಇದೆ. ರಾಜಕಾರಣಿಗಳು ಬಂದರೆ ಶಿವನ ದರ್ಶನಕ್ಕೂ ಮೊದಲು ಈ ಕರವೂರು ಸಿದ್ಧರ ದೇವಸ್ಥಾನಕ್ಕೆ ಹೋಗ್ತಾರೆ. ಮುಖ್ಯ ಗರ್ಭಗುಡಿಗೆ ಹೋಗೋಕ್ಕೂ ಮೊದಲು ಕರವೂರನ್ ಸಿದ್ಧರ ಗುಡಿಗೆ ಹೋಗಿ ಪೂಜೆ ಮಾಡಿಸಿ, ಶಾಪ ತಾಗದ ಹಾಗೆ ಪೂಜೆ ಶಾಂತಿ ಮಾಡಿಸಿ ಆಮೇಲೆ ಬೃಹದೀಶ್ವರನ ದರ್ಶನ ಪಡಿತಾರೆ.